ಹಾಯ್ ಗಾಯ್ಸ್, ನಾನು ನಿಮ್ಮ ರೇಜ್ ಫಿನಿಕ್ಸ್. ಇವತ್ತು ನಾವು ಗುಡಿಬಂಡೆ ಫೋರ್ಟಿಗೆ ಬಂದಿದ್ದೀವಿ. ಇದು ಹಳೆ 17th ಸೆಂಚುರಿನಲ್ಲಿ ಕಟ್ಟಿರೋದಂತೆ. ಚಿಕ್ಕಬಳ್ಳಾಪುರದಲ್ಲಿದೆ. ಇದು ಬೆಟ್ಟದ ಮೇಲೆ ಕಟ್ಟಿರೋದು ಇದು. ಸೊ ಬನ್ನಿ, ನಿಮಗೆ ತೋರಿಸ್ತೀನಿ. ಗುಡಿಬಂಡೆ 400 ಸ್ಟೆಪ್ಸ್ ಹತ್ತಿದ್ದೀವಿ ಅಷ್ಟೇ. ಆಗಲೇ ಎಷ್ಟು ಫುಲ್ ವ್ಯೂ ಸಿಗುತ್ತೆ ಸಿಟಿದು. ನೋಡಿ, ಅಕ್ಕಪಕ್ಕ ಎಲ್ಲ ಬರೀ ಬೆಟ್ಟನೇ ಇರೋದು. ಇನ್ನು ಮುಂದೆ ಹೋಗ್ತಾ ಇದ್ದೀವಿ. ನೋಡಿ, ಈಗ ಒಂದು 500 ಸ್ಟೆಪ್ಸ್ ಆಗಿದೆ. ಬರ್ತಾ ಇದ್ದೀವಿ. ಇವಾಗ ಸ್ಟೆಪ್ಸ್ ಇಲ್ಲ, ಹೀಗೆ ಬಂಡೆ ಮೇಲೆ ಎತ್ಕೊಂಡು ಹೋಗ್ಬೇಕು. ಚೆನ್ನಾಗಿದೆ. ಸೈಡಲ್ಲೆಲ್ಲ ಇಡೀ ಸಿಟಿ ಸುತ್ತಮುತ್ತ ಬರೀ ಹಿಲ್ಸೇ ಇರೋದು ಎಲ್ಲ ಕಡೆನೂ. ನೋಡಿ, ಚೆನ್ನಾಗಿ ಕಾಣುತ್ತೆ ವ್ಯೂ. ಹಿಂಗೆ ಬಂಡೆನೇ ಹತ್ಕೊಂಡು ಹೋಗ್ಬೇಕು ಲಾಸ್ಟ್ ತನಕ. ನೋಡಿ, ಇವಾಗ ಕೋಟೆ ಬಾಗಿಲು ತನಕ ಬಂದಿದ್ದೀವಿ. ಇಲ್ಲಿಂದ ಕೋಟೆ ಶುರು. ಇಲ್ಲಿ ನೋಡಿ, ಕೋಟೆ ರೂಯಿನ್ಸ್ ಎಲ್ಲ ಇದೆ. ಈ ಕೋಟೆನ ಬೈರೇಗೌಡ ಅಂತ ಒಬ್ಬ ಲೋಕಲ್ ರಾಜ ಕಟ್ಟಿದ್ದಂತೆ. ಆದರೆ ಅವನು ತುಳುವ ಡೈನಸ್ಟಿ ರಾಜ ಅಂತೆ. ಇದು 17th ಸೆಂಚುರಿ ಕಟ್ಟಿರೋ ಕೋಟೆ. ಎಲ್ಲ ಹಾಳಾಗೋಗಿದೆ, ರೂಯಿನ್ಸ್ ಮಾತ್ರ ಉಳಿದಿದೆ. ಇಲ್ಲೇನೋ ಇದೆ, ನೋಡೋಣ. ಎಷ್ಟೊಂದು ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಏನಿದೆ ನೋಡೋಣ. ಇಲ್ಲಿ ನೋಡಿ, ವ್ಯೂ ಪಾಯಿಂಟ್ ಮಾಡಿಸಿದ್ದಾರೆ ಹೊಸದು. ಈಗ ಮಾಡಿಸಿರೋ ವ್ಯೂ ಪಾಯಿಂಟ್ ಚೆನ್ನಾಗಿದೆ ವ್ಯೂ. ಗಿಡ ಬೆಳ್ಕೊಂಡ್ಬಿಟ್ಟಿದೆ ಎರಡು ಕಡೆ. ತುಂಬ ಚಿಕ್ಕ ಜಾಗ ಹೋಗ್ಬೇಕು. ಇದೆಯಲ್ಲ, ಅದು ಸರ್ಕಲ್ ಥರದ್ದು. ಅಲ್ಲಿ ದ್ವಾರಪಾಲಕರು ಕಾಯ್ತಿದ್ರಂತೆ ಕೋಟೆನ. ಅಲ್ಲಿ ಕೋಟೆ ಕಾಯ್ತಿದ್ರಂತೆ. ನೋಡಿ, ಕೋಟೆ ಹತ್ಬಿಟ್ಟು ನಾವು ಮೇಲ್ಗಡೆ ಬಂದಿದ್ದೀವಿ. ಕೋಟೆ ಟಾಪ್ ಇದೆ. ಇಲ್ಲಿ ವ್ಯೂ ಪಾಯಿಂಟ್ ಮೇಲೆ ಬಂದಿದ್ದೀವಿ. ಇಲ್ಲಿ ನೋಡಿ ಸ್ಟೆಪ್ಸ್ ಹೆಂಗಿದೆ ಅಂತ. ನಾವು ಫುಲ್ ಟಾಪಿಗೆ ಬಂದ್ಬಿಟ್ವಿ. ಇವಾಗ ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ ತೋರ್ಸ. 3, 2, 1. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಫುಲ್ ನೇಚರು. ಫುಲ್ ಟಾಪಿಗೆ ಬಂದ್ಬಿಟ್ವಿ, ಕೋಟೆ ಟಾಪಿಗೆ. ನೋಡಿ, ಇದು ಭೈರಸಾಗರ ಲೇಕು. ಇದು ಬೈರೇಗೌಡನೇ ಕಟ್ಟಿಸಿದಂತೆ. ಮತ್ತು ಈ ಕೋಟೆಯಲ್ಲಿ 19 ರಾಕ್ ಪಾಯಿಂಟ್ಸ್ ಇತ್ತಂತೆ. 19 ರಾಕ್ ಪಾಯಿಂಟ್ಸು. ಮತ್ತು ಎಷ್ಟೊಂದು ಧೋಣೆ ಅಂದರೆ ಟ್ಯಾಂಕ್ಗಳಿತ್ತಂತೆ. ಅದನ್ನೇ ಧೋಣೆ ಅಂತ ಕರೀತಾರಂತೆ. ಎಷ್ಟೊಂದು ಟ್ಯಾಂಕ್ಗಳಿತ್ತಂತೆ. ವಾಟರ್ ಹಾರ್ವೆಸ್ಟಿಂಗಿಗೆ ಎಲ್ಲ ಬೈರೇಗೌಡನೇ ಕಟ್ಸಿರೋದು. ಸೊ ಟೋಟಲ್ ಎಲ್ಲ ವಾಟರ್ ಬಾಡೀಸು ಸೇರಿ 3 ಲಕ್ಷ ಲೀಟರ್ ನೀರು ಹಾರ್ವೆಸ್ಟ್ ಮಾಡ್ಬೋದಾಗಿತ್ತಂತೆ. 3 ಲ್ಯಾಕ್ ಲೀಟರ್ಸ್ ನೀರನ್ನ. ಎಷ್ಟು ವಾಟರ್ ಸೇವಿಂಗ್ ಮಾಡಿಸಿದ್ದಾರೆ ಬೈರೇಗೌಡ. ಆದರೆ ಇವಾಗ ಯಾವುದೂ ಇಲ್ಲ ಆ ರಾಕ್ ಪಾಯಿಂಟ್ಸು. ನೋಡಿ, ಇಲ್ಲಿ ಇನ್ನೊಂದಿದೆ. ಮೇಲ್ಗಡೆಯಿಂದ ಕಾಣಿಸ್ತಾ ಇರೋದು ಇದು. ಇಲ್ಲಿ ಕೋಟೆನ ಪ್ರೊಟೆಕ್ಟ್ ಮಾಡೋಕ್ಕೆ ಸೋಲ್ಜರ್ಸ್ ನಿಲ್ತಿದ್ರು. ಇಲ್ಲಿ ಕೋಟೆ ಕಾಯ್ತಿದ್ರು ಇವೆರಡರಲ್ಲೂ. ನೋಡಿ, ನಾವು ಅಲ್ಲಿಂದ ಬಂದಿರೋದು. ಅಲ್ಲೇ ಕಾರ್ನ ಪಾರ್ಕಿಂಗ್ ಮಾಡಿದ್ದು ಅಲ್ಲೇ. ನಮ್ಮ ಕಾರ್ ಅಲ್ಲೇ ಇದೆ. ಸೊ ಅಲ್ಲಿಂದ ಹತ್ಕೊಂಡು ಇಷ್ಟು ಮೇಲೆ ಬಂದಿದ್ದೀವಿ. ಇದೆ ನೋಡಿ, ಆದರೆ ಲಾಕ್ ಆಗಿ
ಕೋಟೆಗೆ ನೀರು ಭೈರಸಾಗರ ಲೇಕಿಂದ ಬರುತ್ತೆ ಅನಿಸುತ್ತೆ. ಅಡುಗೆ ಮಾಡೋಕ್ಕೆ ಉಪಯೋಗಿಸ್ತಿದ್ರಂತೆ. ನಾವು ಇಳಿಯೋಕ್ಕೆ ಶುರು ಮಾಡಿದ್ವಿ, ಇವಾಗ ಕೆಳಗೆ ಹೋಗಬೇಕು. ಸೊ ಥ್ಯಾಂಕ್ ಯು ಗೈಸ್. ಇದೇ ಬೈರೇಗೌಡನ ಗುಡಿಬಂಡೆ ಫೋರ್ಟು. ಥ್ಯಾಂಕ್ ಯು ಗೈಸ್, ಬಾಯ್.